वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। Arithmetic progression is the list of numbers in which each term is obtained by adding a fixed number to the preceding term except the first term. So ಇದು ಡೆಫಿನೇಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ಸ್. ಸೊ ಈ ಡೆಫಿನೇಷನ್ನ ನಾವು ಎಕ್ಸಾಂಪಲ್ ಮೂಲಕ ನಾವು ಈ ಡೆಫಿನೇಷನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಒಂದು ಲೀಸ್ಟ್ ಆಫ್ ನಂಬರ್ಸ್ನ ಬರ್ಕೊಳ್ಳೋಣ. ಯಾವುದು? 1 3 5 7 9. ಸೊ ಅಪ್ ಟು ಸೊ ಆನ್. ಸೊ ಈ ಒಂದು ಫಸ್ಟ್ ನಂಬರ್ ಇದೆಯಲ್ಲ, ಇದನ್ನು ನಾವು ಫಸ್ಟ್ ಟರ್ಮ್ ಅಂತ ಕರಿತೀವಿ. ಸೊ 3ನ ಸೆಕೆಂಡ್ ಟರ್ಮ್ ಅಂತೀವಿ, 5ನ ಥರ್ಡ್ ಟರ್ಮ್ ಅಂತೀವಿ, 7ನ ಫೋರ್ತ್ ಟರ್ಮ್ ಅಂತೀವಿ, 9ನ ಫಿಫ್ತ್ ಟರ್ಮ್ ಅಂತ ಹೇಳ್ತೇವೆ. ಸೊ ಇದು ಜನರಲ್ಲಾಗಿ ನಾವು ಫಸ್ಟ್ ಟರ್ಮನ್ನ ನಾವೇನು ಹೇಳ್ತೀವಿ? A1, ಸೆಕೆಂಡ್ ಟರ್ಮ್ನ A2, ಥರ್ಡ್ ಟರ್ಮ್ನ A3, ಫೋರ್ತ್ ಟರ್ಮ್ನ A4, ಫಿಫ್ತ್ ಟರ್ಮ್ನ A5 ಅಂತ ಕರಿತೀವಿ. ಇದು ಜನರಲ್ಲಾಗಿ. ಸೊ ನ್ಯೂಮರಿಕಲ್ ಆದರೆ 1 3 5 7 9. ಸೊ ಇದನ್ನು ಲೀಸ್ಟ್ ನಂಬರ್ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ಸ್ ಇರುತ್ತೆ. ಸೊ ಇದು ಸೀರಿಯಸ್ ಆಗಿ ಬರಿತಾ ಹೋಗ್ತೀವಿ. ಅಪ್ ಟು ಇಲ್ಲಿ n ಟರ್ಮ್ ಗಂಟ ಬರಿತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಸೊ ಫಸ್ಟು ಅಗೇನ್ ನಾವು ಬರ್ಕೊಳ್ಳೋಣ. ಏನು? 1 3 5 7 9. ಓಕೆ. ಸೊ ಇಲ್ಲೇನು ಮಾಡ್ತೀವಿ? ಫಸ್ಟ್ ಅಬ್ಸರ್ವ್ ಮಾಡಿ, ಈ ಎರಡೂ ನಂಬರ್ಗಳ ಮಧ್ಯೆ ಡಿಫ್ರೆನ್ಸ್ ಏನಿದೆ. ಫಸ್ಟ್ ಹೆಂಗೆ ಯಾವ ರೀತಿ ಡಿಫ್ರೆನ್ಸ್ ಮಾಡ್ತೀರಾ? ಇದು ಸೆಕೆಂಡ್ ಟರ್ಮ್ ಅಲ್ವಾ, ಇದು ಫಸ್ಟ್ ಟರ್ಮ್. ಸೊ ಇವೆರಡು ಡಿಫ್ರೆನ್ಸ್ ಏನೋ ನಾವು ಮಾಡೋಕ್ಕೆ ಹೋದರೆ, ಸೊ ಈ ಫಸ್ಟ್ ಇವೆರಡು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇವೆರಡು ಡಿಫ್ರೆನ್ಸ್ ಏನಂದರೆ 3 - 1 ಎಷ್ಟಾಗುತ್ತೆ? ಅದು +2. ಅಗೈನ್ 5 - 3, ಅಲ್ಲೂ ಅಷ್ಟೇ ಡಿಫ್ರೆನ್ಸ್ ಎಷ್ಟು ಬರುತ್ತೆ? +2. 7 - 5, ಸೊ ಇಲ್ಲೂ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? +2. ಅಗೈನ್ 9 - 7 ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ? ಇಲ್ಲೂ +2 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಅಬ್ಸರ್ವ್ ಮಾಡಿ, ಇವೆರಡು ನಂಬರ್ ಮಧ್ಯೆ +2 ಡಿಫ್ರೆನ್ಸ್ ಬರ್ತಾ ಇದೆ. ಅಗೈನ್ 5 - 3 ಅಂದರೆ +2 ಡಿಫ್ರೆನ್ಸ್ ಬರ್ತಾ ಇದೆ. 7 - 2 ಅಗೈನ್ +2 ಡಿಫ್ರೆನ್ಸ್. 9 - 7 +2 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಕಾಮನ್ ಆಗಿ +2 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಈ ಒಂದು ಫಿಕ್ಸ್ಡ್ ನಂಬರ್ ನಾವೇನು ಹೇಳ್ತೀವಿ? ಸೊ ಕಾಮನ್ ಆಗಿ ಡಿಫ್ರೆನ್ಸ್ ಬರ್ತಾ ಇರೋದನ್ನ ಇದನ್ನು ನಾವೇನು ಹೇಳ್ತೀವಿ? ಇದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಈ +2ನ ನಾವು ಕಾಮನ್ ಡಿಫ್ರೆನ್ಸ್, ಯಾಕೆಂದರೆ ಎರಡೂ ಮಧ್ಯದಲ್ಲಿ ಡಿಫ್ರೆನ್ಸ್ ತಗೊಂಡಾಗ ನಮಗೆ ಬರೋದು ಸೇಮ್ ಇರುತ್ತೆ. ಸೊ ಅದನ್ನು ಕಾಮನ್ ಡಿಫ್ರೆನ್ಸ್ ಆಗಿ ಅಂತ ಕರಿತೇವೆ. ಸೊ ಇದನ್ನು ಜನರಲ್ಲಾಗಿ ಡಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಚಾಪ್ಟರ್ ಸಂಪೂರ್ಣವಾಗಿ ಕೊನೆಯ ತನಕ ಏನೋ ಸ್ಮಾಲ್ ಡಿ ಅಂತ ಏನಂದರೆ ಅದು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಇದು ಕಾಮನ್ ಡಿಫ್ರೆನ್ಸ್ ಅಂದರೆ ಜನರಲ್ಲಾಗಿ ನಾವೇನು ಹೇಳ್ತೀವಿ? ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮನ್ನು ಮೈನಸ್ ಮಾಡ್ತೀವಿ, ಅಂದರೆ ಡಿಫ್ರೆನ್ಸ್. ಸೊ ಇದು ಸೆಕೆಂಡ್ ಟರ್ಮ್, ಇದು ಫಸ್ಟ್ ಟರ್ಮ್. ಸೊ A2 - A1 ಇದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಈಗ ನಾವು ಈ ಎಕ್ಸಾಂಪಲಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಫಸ್ಟ್ ನಾವು ಡೆಫಿನೇಷನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡ್ಕೊಳ್ಳಿ, ಫಸ್ಟ್ ಮತ್ತು ಇಲ್ಲಿ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಓದಿ ಡೆಫಿನೇಷನ್ ಏನು ಹೇಳುತ್ತೆ? ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲಿಸ್ಟ್ ಆಫ್ ನಂಬರ್ಸ್ ಅಂತಂದರೆ, ಇಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಇದೆ. ಏನು? 1 3 5 7 9. ಇಲ್ಲಿ 1 3 5 7 9. ಸೊ each term is obtained by adding a fixed number. ನಾವು ಇದನ್ನ ಹೇಳಿದ್ವಿ, ಇದು ಫಿಕ್ಸ್ಡ್ ನಂಬರ್. ಸೊ ಈಗ ಫಸ್ಟ್ ಟರ್ಮಿಗೆ ನಾವೇನು ಮಾಡ್ತೀವಿ? +2ನ ಆ್ಯಡ್ ಮಾಡ್ತೀವಿ. ಈಗ ನೋಡ್ಕೊಳ್ಳಿ, 1 + 2 ಅಂತಂದರೆ 3 ಆಗುತ್ತೆ. ಓಕೆ. ಅಗೈನ್ ಮತ್ತೆ ಇಲ್ಲಿ ಫಿಕ್ಸ್ಡ್ ನಂಬರ್ ಆ್ಯಡ್ ಮಾಡಿ. 3 + 2 ಎಷ್ಟಾಗುತ್ತೆ? 5 ಆಗುತ್ತೆ. ಅಗೈನ್ +2ನ ಆ್ಯಡ್ ಮಾಡಿ, ಫಿಕ್ಸ್ಡ್ ನಂಬರ್. 5 + 2 7.
ಅಗೈನ್ +2 ಆ್ಯಡ್ ಮಾಡಿ 7 + 2 9. ಸೊ ಆ ರೀತಿ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಇದು ಡೆಫಿನೇಷನ್ನು ಹೇಳ್ತಾ ಇರೋದು. ಸೊ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ದ ಲೀಸ್ಟ್ ಆಫ್ ನಂಬರ್ಸ್, ದಟ್ಸ್ 1 3 5 7 ಇದು ಲೀಸ್ಟ್ ಆಫ್ ನಂಬರ್ಸ್ ಇದೆ. ಇನ್ ವಿಚ್ ಅಂದರೆ ಇದರಲ್ಲಿ ಈ ಲೀಸ್ಟ್ ನಂಬರ್ಸಲ್ಲಿ ಈಚ್ ಟರ್ಮ್ ಅಂದರೆ ಇಂಡಿವಿಜುವಲ್ ಟರ್ಮ್ ಈಚ್ ಟರ್ಮ್. ಸೊ ಇದು ಈಚ್ ಇಂಡಿವಿಜುವಲ್ ಟರ್ಮ್ ಈಚ್ ಟರ್ಮ್ ಈಸ್ ಅಬ್ಟೈನ್ಡ್ ಬೈ ಹ್ಯಾಡಿಂಗ್ ಎ ಫಿಕ್ಸ್ಡ್ ನಂಬರ್. ಅಂದರೆ ನಮಗೆ ಈ 3 ಟರ್ಮ್ ಬರಬೇಕಂದ್ರೆ ನಾವೇನು ಮಾಡ್ತೀವಿ, ಫಿಕ್ಸ್ಡ್ ನಂಬರ್ನ ಹ್ಯಾಡ್ ಮಾಡ್ತಾಯಿದ್ವಿ. ಯಾವುದಕ್ಕೆ? ಟು ದ ಪ್ರಿಸೀಡಿಂಗ್ ಟರ್ಮ್ ಅಂದರೆ ಪ್ರಿಸೀಡಿಂಗ್ ಟರ್ಮ್ ಅಂದರೆ ಪ್ರೀವಿಯಸ್ ಟರ್ಮಿಗೆ ನಾವು ಹ್ಯಾಡ್ ಮಾಡ್ತೀವಿ. ನೆಕ್ಸ್ಟ್ ಏನು ಹೇಳ್ತದೆ, ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ನಾವು ಫಸ್ಟ್ ಟರ್ಮ್ ಬಿಟ್ಟು ಇನ್ನೆಲ್ಲ ಟರ್ಮ್ಗೂ +2 ಹ್ಯಾಡ್ ಮಾಡ್ಕೊಳ್ತೀವಿ. ಸೊ ಇಲ್ಲೇನಂದರೆ ಫಸ್ಟ್ ಟರ್ಮಿಗೆ ನಮ್ಗೆ ಬರಬೇಕಂದ್ರೆ ಮತ್ತು ಇದ್ರ ಹಿಂದ್ಗಡೆ ಯಾವುದೇ ನಂಬರ್ ಇಲ್ಲ. ಸೊ ಅದರಿಂದ ಫಸ್ಟ್ ಟರ್ಮಿಗೆ ನಾವೇನು ಮಾಡ್ತೀವಿ, ಬರಬೇಕಂದ್ರೆ ಹ್ಯಾಡ್ ಮಾಡಲ್ಲ. ಅದೇನಂದರೆ ಇನಿಷಿಯಲ್ ಟರ್ಮ್. ಸೊ ಅದನ್ನು ಫಸ್ಟ್ ಟರ್ಮ್ ಅಂತ ಹೇಳ್ತೇವೆ. ಸೊ ಇದು ಡೆಫಿನೇಷನ್ಸು. ನೆಕ್ಸ್ಟು ನಾವು ಇಲ್ಲೇನು ಬಂತಲ್ಲ, ಸೊ ಇದನ್ನು ಜನ್ರಲ್ಲಾಗಿ ಹೆಂಗೆ ಮಾಡ್ಕೊಳ್ತೀವಿ ಅಂದರೆ, ಸೊ ಫಸ್ಟ್ ಟರ್ಮ್ ಅಂತ ನಾವು ಏನು ಮಾಡ್ತೀವಿ, ಎ ಅಂತ ಬರ್ಕೊಳ್ತೀವಿ ಅಲ್ವಾ. ಸೊ ಈ ಫಸ್ಟ್ ಟರ್ಮಿಗೆ ನಾವು ಏನು ಮಾಡ್ತೀವಿ, ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ. ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಬರುವಂಥದ್ದು ಏನು, ನೆಕ್ಸ್ಟು A+D ಅಲ್ವಾ, A+D. ಸೊ ಅಗೈನ್ ಮತ್ತೆ ನಾವು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ +D. ನೆಕ್ಸ್ಟ್ ಬರುವಂಥ ಟರ್ಮ್ ಇದು ಫಸ್ಟ್ ಟರ್ಮ್ ಆಯಿತು, ಇದು ಸೆಕೆಂಡ್ ಟರ್ಮ್ ಆಯಿತು. ನೆಕ್ಸ್ಟ್ ಥರ್ಡ್ ಟರ್ಮ್ ಬರಬೇಕಾದ್ರೆ ಎ ಇದೆ, ಇಲ್ಲಿ ನೋಡಿ 2 D ಇದೆ, +D. ಸೊ ಏನಾಗುತ್ತೆ, A+2D ಅಲ್ವಾ. ನೆಕ್ಸ್ಟ್ ಅಗೈನ್ ಈಗ ನಾವು ಏನು ಮಾಡ್ತೀವಿ, ಮತ್ತೆ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿ. ಸೊ ಇಲ್ಲ ಅಂದರೆ 2D + D ದಟ್ ಇಸ್ 3D. ಸೊ ನೆಕ್ಸ್ಟ್ ಏನು ಬರುತ್ತೆ, A+3D. ಓಕೆ. ಸೊ ಈ ರೀತಿ ಏನಾಗುತ್ತೆ, ಸೊ ನಂಬರ್ಸು ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಏನು ಹೇಳ್ತೀವಿ, ಈ ಒಂದು ಜನರಲ್ ಫಾರ್ಮ್ ಏನಿದೆ ಇದನ್ನು ನಾವು ಏನು ಹೇಳ್ತೀವಿ, ಜನರಲ್ ಫಾರ್ಮ್ ಆಫ್ an AP. ಅರ್ಥ ಆಯ್ತಲ್ಲ. ಸೊ ಎಲ್ಲರೂ ಜನರಲ್ ಫಾರ್ಮ್ ಆಫ್ AP ಅಂತಂದರೆ ಇದು A+D, A+D+D ದಟ್ ಈಸ್ ಅಗೇನ್ A+D ಆ್ಯಂಡ್ 2D ಇದೆ. ಸೊ ಇದು ಬಂತು ಅಂದರೆ ನಮಗೇನು ಬರುತ್ತೆ, A+2D. ಮತ್ತು +D ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ನಮ್ಗೆ ಬರೋದು A+3D. ಸೊ ಇದನ್ನು ನಾವು ಇದನ್ನು ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅದೇ ರೀತಿ ಇದೆ ಫಿಕ್ಸ್ಡ್ ನಂಬರ್ ನಾವೇನು ಹೇಳ್ತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಕಾಮನ್ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ A2 - A1. ಸೊ ಇದು ಸ್ವಲ್ಪ ಇದರ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಇರೋದು, ಒಂದು ಕಾನ್ಸೆಪ್ಟ್ ಬಗ್ಗೆ. ನೆಕ್ಸ್ಟು ಒಂದು ಟೈಪ್ಸ್ ಬರುತ್ತೆ, ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಒಂದು ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ, ಇನ್ನೊಂದು ಇನ್ಫಿನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಸೊ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ಏನು ಅಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಹ್ಯಾಸ್ ಓನ್ಲಿ ಎ ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಇದರ ಅರ್ಥ ಏನು ಅಂತಂದರೆ, ಒಂದು ಲೀಸ್ಟ್ ನಂಬರ್ಸ್, ಒಂದು ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ತೊಗೊಳ್ಳೋಣ. 10, 20, 30 ಅಪ್ ಟು 100 ಗಂಟ ಇದೆ ಅಲ್ವಾ. ಸೊ ಇದರಲ್ಲಿ ಏನಾಗ್ತಾಯಿದೆ ನೋಡಿ, ಇಲ್ಲಿ ಆ್ಯಸ್ ನಂಬರ್ ಓನ್ಲಿ ಎ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂದರೆ ಸಮ್ ಲಿಮಿಟ್ಸ್ ಇದೆ, ಅಪ್ ಟು 100 ಗಂಟ ಇದೆ. ಸೊ ಅಂದರೆ ಲಾಸ್ಟ್ ಟರ್ಮ್ ಗಂಟ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಅದನ್ನು ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಅದೇ ಇನ್ಫಿನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಸ್ ನಾಟ್ ಹ್ಯಾವ್ ಎ ಲಾಸ್ಟ್ ಟರ್ಮ್. ಅಂದರೆ ಈ ಒಂದು ಇನ್ಫಿನೈಟ್, ಇದನ್ನ ಎಕ್ಸಾಂಪಲ್ ತೊಗೊಳ್ಳೋಣ. 5, 10, 15. ಸೊ ಇಲ್ಲಿ ಯಾವುದೇ ರೀತಿ ಲಾಸ್ಟ್ ಟರ್ಮ್ ಇಲ್ಲ. ಸೊ ಇದನ್ನು ನಾವೇನು ಹೇಳ್ತೀವಿ, ಇನ್ಫಿನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ಸೊ ಇವೆರಡು ಡಿಫ್ರೆನ್ಸ್ ಏನು ಅಂತಂದರೆ, ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಲಾಸ್ಟ್ ಟರ್ಮ್ ಇರುತ್ತೆ, ಇನ್ಫಿನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಲಾಸ್ಟ್ ಟರ್ಮ್ ಇರೋದಿಲ್ಲ. ಸೊ ಅದೇ ಡಿಫ್ರೆನ್ಸ್. ನೆಕ್ಸ್ಟ್ ನಾವು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ 1 ಹೇಳುತ್ತೆ, ಎಕ್ಸಾಂಪಲ್ 1, ಫಾರ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3/2, 1/2, -1/2, -3/2. Write the first term A and the common difference D. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ, ಕೊಟ್ಟಿರುವಂತಹ ಟರ್ಮ್ಸನ್ನು ಬರ್ಕೊಳ್ಳೋಣ. ಯಾವುದು ಕೊಟ್ಟಿದ್ದಾರೆ ಇಲ್ಲಿ, 3/2, 1/2, -1/2, -3/2.
2. ಸೊ ಇದು ಕೊಟ್ಟಿರೋಂಥ ಕ್ವಶನ್ಸಲ್ಲಿ ಕೊಟ್ಟಿದೆ ಬರ್ಕೊಂಡಿದ್ದೀವಿ. ಸೊ ಇದನ್ನು ನಾವೇನು ಹೇಳ್ತೀವಿ, ಇದನ್ನು ಫಸ್ಟ್ ಜನರಲಾಗಿ ನಾವು ಹೇಳ್ಬೇಕಾದ್ರೆ ಈ 3/2ನ ಏನು ಹೇಳ್ತೀವಿ, ಫಸ್ಟ್ ಟರ್ಮ್ ಅಂತ ಹೇಳ್ತೇವೆ. ಸೊ 1/2ನ ಏನು ಹೇಳ್ತೀವಿ, ಸೆಕೆಂಡ್ ಟರ್ಮ್. -1/2ನ ಥರ್ಡ್ ಟರ್ಮ್ ಅಂತ ಹೇಳ್ತೇವೆ. -3/2 ಅದನ್ನು ಫೋರ್ತ್ ಟರ್ಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ರೈಟ್ ದ ಫಸ್ಟ್ ಟರ್ಮ್. ಸೊ ಇದು ಫಸ್ಟ್ ಟರ್ಮ್ ಯಾವುದು ಹಂಗಾರೆ 3/2. ಸೊ 3/2. ಸೊ ಹೇಳ್ತೀವಿ ಫಸ್ಟ್ ಟರ್ಮ್ ಜನರಲ್ ಆಗಿ ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಹೇಯಿಂದ. ಸೊ ಫಸ್ಟ್ ಟರ್ಮ್ ಯಾವುದು 3/2. ಸೊ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಸೊ ಕ್ವಶನ್ ಕೇಳ್ತಾ ಇದ್ದಾರೆ ಏನು, ಫಸ್ಟ್ ಟರ್ಮ್ನ ಬರೀರಿ. ಫಸ್ಟ್ ಟರ್ಮ್ ಅಂದರೆ ಯಾವುದು 3/2 ಫಸ್ಟ್ ಟರ್ಮ್. ಸೊ ನೆಕ್ಸ್ಟ್ ಏನು ಕಂಡುಹಿಡಬೇಕು, ಕಾಮನ್ ಡಿಫ್ರೆನ್ಸ್ನ ನಾವು ಕಂಡುಹಿಡಿಬೇಕು. ಸೊ ಕಾಮನ್ ಡಿಫ್ರೆನ್ಸ್. ಸೊ ಫಸ್ಟ್ ಏನು ಕಾಮನ್ ಡಿಫ್ರೆನ್ಸ್ನ ಬರ್ಕೊಳ್ಳಿ. ಕಾಮನ್ ಡಿಫ್ರೆನ್ಸ್ ಅಂದರೆ ಗೊತ್ತು ಏನು, ಕಾಮನ್ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ಟರ್ಮ್ಸ್. ಕಾಮನ್ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ಟರ್ಮ್ಸ್. ಸೊ ಜನರಲ್ ಆಗಿ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಟರ್ಮ್ ಆ್ಯಂಡ್ ಫಸ್ಟ್ ಟರ್ಮ್. ಸೊ ಇಲ್ಲಿ ಸೆಕೆಂಡ್ ಟರ್ಮ್ ಯಾವುದು, ಇದು ಸೆಕೆಂಡ್ ಟರ್ಮ್ 1/2. ಸೊ ಇದು 1/2 ಮೈನಸ್ ಅಲ್ವಾ. ಫಸ್ಟ್ ಟರ್ಮ್ ಅಂದರೆ ಯಾವುದು 3/2 ಅಲ್ವಾ, 3/2. ನೆಕ್ಸ್ಟ್ ಇದು ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಎಲ್ ಸಿ ಎಮ್ ತಗೊಳ್ಳಿ. 2 ಸೇಮ್ ಇದೆ, ಸೊ ಕಾಮನ್ ಇದೆ. ಸೊ 2 1 - 3. ನೆಕ್ಸ್ಟ್ ಸ್ಟೆಪ್. ಸೊ 1 - 3 ಇಲ್ಲಿ ಲಾರ್ಜರ್ ನಂಬರ್ ಮೈನಸ್ ಸೈನ್ ಇದೆ, ಸೊ ಅದಕ್ಕೆ ಮೈನಸ್ ಮಾಡ್ಕೊಳ್ಳಿ. ಸೊ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 1 - 3 ಅಂತಂದರೆ ಏನಾಗುತ್ತೆ, -2 ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ 2 ಇದೆ, 2 ಬರ್ಕೊಂಡಿವಿ. 2 ಗೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಮಗೆ ಸಿಗೋದು 1. ಸೊ ಕಾಮನ್ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಕಾಮನ್ ಡಿಫ್ರೆನ್ಸ್ ನಾವೇನು ಮಾಡ್ಕೊಳ್ತೀವಿ ಈಗ, ಕಾಮನ್ ಡಿಫ್ರೆನ್ಸ್ನ. ಸೊ ಕಾಮನ್ ಡಿಫ್ರೆನ್ಸು ಎಷ್ಟು ಬಂತು, -1 ಬಂತು. ಸೊ ಕಾಮನ್ ಡಿಫ್ರೆನ್ಸ್ ಜನರಲಾಗಿ ನಾವೇನು ಹೇಳ್ತೀವಿ, ಟಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಬಂದಂಥ ಆನ್ಸರ್ ಎಷ್ಟು, -1. ಸೊ ಇದು ಆನ್ಸರ್. ಸೊ ಕ್ವಶನಲ್ಲಿ ಕೇಳಿರೋದು ರೈಟ್ ದ ಫಸ್ಟ್ ಟರ್ಮ್ ಅಂದರೆ ಎ, ಅದು 3/2. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಕಾಮನ್ ಡಿಫ್ರೆನ್ಸ್ ಏನು, -1 ಬಂತು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ 2. ವಿಚ್ ಆಫ್ ದ ಫಾಲೋಯಿಂಗ್ ಲೀಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಇಫ್ ದೇ ಫಾರ್ಮ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಕ್ವಶನ್ ಏನು ಅರ್ಥ ಅಂದರೆ, ಇಲ್ಲಿ ಒಂದು ಲೀಸ್ಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, 4, 10, 16, 22. ಓಕೆ, ಲೀಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಎನ್ ಎ ಪಿ. ಈ ಲೀಸ್ಟ್ ಆಫ್ ನಂಬರ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೋಬೇಕು. ಇದ್ದರೆ ಇಫ್ ದೇ ಫಾರ್ಮ್ ಎನ್ ಎ ಪಿ, ಏನಾದ್ರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಏನೋ ಇತ್ತು ಅಂದರೆ ನೆಕ್ಸ್ಟ್ ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್ ಅಂದರೆ ನೆಕ್ಸ್ಟ್ 2 ಟರ್ಮ್ಸ್ನ ಬರೀಬೇಕು. ಇಲ್ಲಿ ಎಷ್ಟು ನಾವು 2 ಟರ್ಮ್ಸ್ ಇದೆ, ಅಪ್ ಟು 4 ಟರ್ಮ್ ಗಂಟೆ ಇದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಸೊ ಅಗೈನ್ ಇಲ್ಲಿ ನಾವೇನು ಮಾಡಬೇಕು, ನೆಕ್ಸ್ಟ್ 2 ಟರ್ಮ್ಸ್ ಅಂದರೆ 5th ಟರ್ಮ್ ಮತ್ತು 6th ಟರ್ಮ್ನ ನಾವು ಬರೀಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಈ ಲಿಸ್ಟ್ ನಂಬರ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಇದೆಯಾ ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಸ್ ಅಲ್ವಾ. ಸೊ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಈ 4 ನಾವೇನು ತೊಗೊಳ್ಳೋಣ, ಇದು ಫಸ್ಟ್ ಟರ್ಮ್ ಅಂತ ತಗೊಳ್ಳೋಣ ಜನರಲ್ಲಾಗಿ ಅಲ್ವಾ. ಸೊ ನೆಕ್ಸ್ಟ್ 10ನ ಸೆಕೆಂಡ್ ಟರ್ಮ್ ಅಂತ ತಗೊಳ್ಳೋಣ, 16ನ ಥರ್ಡ್ ಟರ್ಮ್ ಅಂತ ತಗೊಳ್ಳೋಣ, 22ನ ಫೋರ್ತ್ ಟರ್ಮ್ ಅಂತ ತಗೊಳ್ಳೋಣ ಅಲ್ವಾ. ಸೊ ನಾವೇನು ಕಂಡುಹಿಡಬೇಕು, ಈ ಲೀಸ್ಟ್ ನಂಬರ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಫಾರ್ಮಲ್ಲಿ ಇದೆ ಚೆಕ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಆ ಲೀಸ್ಟ್ ನಂಬರ್ಸಲ್ಲಿ ಫಸ್ಟು ಕಾಮನ್ ಡಿಫ್ರೆನ್ಸ್ನ ಕಂಡುಹಿಡ್ಕೊಳ್ಳೋಣ. ಇವೆರಡರ ಮಧ್ಯೆ ಏನಾದ್ರು ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು ಅಂದರೆ, ಸೊ ಈ ಲಿಸ್ಟ್ ನಂಬರ್ಸು ಏನಾಗಿರುತ್ತೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿದೆ ಅಂತ. ಹಂಗೇನ ಬಂತಂದಾಗ ನೆಕ್ಸ್ಟ್ 2 ಟರ್ಮ್ಸ್ ಅಂದರೆ ಇಲ್ಲಿ 4th ಟರ್ಮ್ ಗಂಟೆಯಿಂದ 5th ಟರ್ಮ್ ಮತ್ತು 6th ಟರ್ಮ್ ಗಂಟೆ ಕಂಡುಹಿಡಿಬೇಕು. ಸೊ ಅದರಿಂದ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಸೊ ಚೆಕ್ ಮಾಡಬೇಕಂದ್ರೆ ಫಸ್ಟು ನಾವೇನು ಮಾಡೋಣ, ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡ್ಕೊಳ್ಳೋಣ.
ಕಾಮನ್ ಡಿಫ್ರೆನ್ಸ್ನ ಜನರಲ್ ಆಗಿ ನಾವು ಕಾಮನ್ ಡಿಫ್ರೆನ್ಸ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ ಗೊತ್ತು a2 ಮೈನಸ್ a1. ಸೊ ಫಸ್ಟು ಬೇರೆ ಟರ್ಮನ್ನ ತಗೊಳ್ಳೋಣ, a2 ಮೈನಸ್ a1. ಸೊ ಇಲ್ಲಿ a2 ಅಂದರೆ ಯಾವುದು 10 ಮೈನಸ್ a1 ಅಂದರೆ 4. 10 ಮೈನಸ್ 4. ಸೊ 10 ಮೈನಸ್ 4 ಅಂದರೆ ಎಷ್ಟು ಬರ್ತದೆ 6. ಸೊ ಇದು ಫಸ್ಟ್ ಕಾಮನ್ ಡಿಫ್ರೆನ್ಸ್. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಯಾವುದು? ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ a3 ಮೈನಸ್ a2. a3 ಮೈನಸ್ a2. ಸೊ a3 ಯಾವುದು 16 ಮೈನಸ್ a2 ಅಂದರೆ 10. 16 ಮೈನಸ್ 10 ಅಂದರೆ ಬರೋ ಆನ್ಸರ್ ಎಷ್ಟು 6. ಹಾಗೆ ನೆಕ್ಸ್ಟ್ ಥರ್ಡ್ ಕಾಮನ್ ಡಿಫ್ರೆನ್ಸ್ ತಗೊಳ್ಳೋಣ. ಯಾವುದು a4 ಮೈನಸ್ a3. a4 ಮೈನಸ್ a3. ಇಲ್ಲಿ a4 ಯಾವುದು 22 ಮೈನಸ್ a3 ಯಾವುದು 16. ಸೊ 22 ಮೈನಸ್ 16 ಎಷ್ಟು ಬರುತ್ತೆ 6 ಬರುತ್ತೆ. ಸೊ ಈಗ ಅಬ್ಸರ್ವ್ ಮಾಡಿ 6 6 6. ಸೊ ಕಾಮನ್ ಡಿಫ್ರೆನ್ಸ್ ಫಿಕ್ಸ್ಡ್ ಬರ್ತಾಯಿದೆ, ಸೇಮ್ ಬರ್ತಾಯಿದೆ. ಸೊ ಸೇಮ್ ಬಂತಂದಾಗ ಏನಾಗುತ್ತೆ, ನಮಗೆ ಈ ಕೊಟ್ಟಿರುವಂಥ ಲೀಸ್ಟ್ ಆಫ್ ನಂಬರ್ಸು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಸೊ ಫಾರ್ಮ್ ಇದೆ. ಸೊ ಅದರಿಂದ ನಾವೇನು ಮಾಡ್ಕೋಬೇಕು, ಸೊ ನೆಕ್ಸ್ಟ್ ಸೊ ಇಲ್ಲಿ ಫಾರ್ಮ್ ಇಲ್ಲ ಇದೆಯಲ್ವಾ, ಸೊ ಅದರಿಂದ ನಾವೇನು ಮಾಡಬೇಕು, ಸೊ a2 minus a1 is equal to a3 minus a2. So therefore, so the given list of numbers, the given list of numbers form an AP. ಓಕೆ, ಈಗ ಫಾರ್ಮ್ ಆಯಿತು ಅಂದಾಗ ಸೇಮ್ ಬಂತಲ್ವ ಕಾಮನ್ ಡಿಫ್ರೆನ್ಸು, ಈ ರೀತಿ ಫಾರ್ಮ್ ಆಯಿತು ಅಂದಾಗ ನೆಕ್ಸ್ಟ್ ಏನು ಮಾಡಬೇಕು, ಇಫ್ ದೇ ಫಾರ್ಮ್ ಎನ್ AP ಬಂದಿದೆ ಅಲ್ವ, ಫಾರ್ಮ್ ಆಗಿದೆ. ಸೊ ಅದರಿಂದ ಏನು ಮಾಡಬೇಕು, ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್. ನೆಕ್ಸ್ಟು ಇಲ್ಲೇನಾಗಿದೆ ಅಪ್ ಟು 4th ಟರ್ಮ್ ಇದೆ. ಸೊ ನೆಕ್ಸ್ಟ್ 2 ಟರ್ಮ್ಸ್ ಒಂದು ಯಾವುದು 5th ಟರ್ಮ್ ಒಂದು ಮತ್ತು 6th ಟರ್ಮನ್ನು ಕಂಡುಹಿಡ್ಕೋಬೇಕು. ಈಗ 6th ಟರ್ಮ್ ಆಯಿತಾ, ನೆಕ್ಸ್ಟ್ 2 ಟರ್ಮ್ಸ್. ಸೊ ಫಾರ್ಮ್ ಆದಮೇಲೆ the next 2 terms are next 2 terms ಬರ್ಕೊಳ್ಳಿ. ಸೊ ಯಾವುದನ್ನ ಕಂಡು 5th ಟರ್ಮ್ ಒಂದು, ನೆಕ್ಸ್ಟ್ ಇನ್ನೊಂದು 6th ಟರ್ಮ್ ಒಂದು ಕಂಡುಹಿಡ್ಕೋಬೇಕು. ಸೊ 5th ಟರ್ಮನ್ನು ನಾವು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು ಅಂತಂದರೆ, ಸೊ ಇದಕ್ಕೆ ನಮಗೆ ಗೊತ್ತಿದೆ ಫಸ್ಟ್ ಟರ್ಮ್ ಅಂದರೆ ಅದು ಎ ಅಲ್ವಾ. ಸೊ ಸೆಕೆಂಡ್ ಟರ್ಮ್ ನೋಡಿ, ನಮಗೆ ಇಲ್ಲಿ ನಾವು ಜನರಲ್ ಫಾರ್ಮಲ್ಲಿ ಹೆಂಗೆ ಬರ್ಕೊಳ್ತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದರೆ ಯಾವ ರೀತಿ ಜನರಲ್ಲಾಗಿ ನಾವು ಹೆಂಗೆ ಬರ್ಕೊಳ್ತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಹೆಂಗೆ ಮಾಡ್ಕೊಳ್ತೀವಿ, ಫಸ್ಟ್ ಟರ್ಮನ್ನ a1 ಅಂತ ತಗೊಳ್ತೀವಿ, ಸೆಕೆಂಡ್ ಟರ್ಮ್ನ ಏನು ಮಾಡ್ಕೊಳ್ತೀವಿ a+d. ಸೊ ಥರ್ಡ್ ಟರ್ಮ್ನ ಏನು ಬರ್ಕೊಳ್ತೀವಿ, ಸೊ a+2d ಅಂತ ಬರ್ಕೊಳ್ತೀವಿ. ಸಿಮಿಲರ್ಲಿ ಫೋರ್ತ್ ಟರ್ಮ್ನ a+3d ಅಂತ ಬರ್ಕೊಳ್ತೀವಿ, ಸೇಮ್ ಆಯಿತಾ. ನೆಕ್ಸ್ಟ್ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಸಿಮಿಲರ್ಲಿ ಅದೇ ರೀತಿ 5th ಟರ್ಮ್ನ ಏನಂತ ಬರ್ಕೊಳ್ತೀವಿ a+3d ಆಯಿತು, 4d ಆಯಿತು. ಸೊ ಇದನ್ನು 5th. ಸಿಮಿಲರ್ಲಿ ನೆಕ್ಸ್ಟ್ a+5d, ಇದು ಯಾವುದು, ಇದು 6th ಟರ್ಮ್. ಸೊ ನಮಗೇನಾಗಿದೆ ಇಲ್ಲಿ ಕ್ವಶನ್ಸಲ್ಲಿ ಫಸ್ಟು ಸೆಕೆಂಡು ಥರ್ಡು 4th ಟರ್ಮ್ ಕೊಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು, 5th ಟರ್ಮ್ ಮತ್ತು 6th ಟರ್ಮ್ನ ಕಂಡುಹಿಡ್ಕೋಬೇಕು. ಸೊ 5th ಟರ್ಮ್ ಅಂದರೆ ಏನು, a+4d. ಓಕೆ, ಇಲ್ಲಿ ಸೊ ಫಸ್ಟ್ ಟರ್ಮ್ ಅಲ್ವಾ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕು ಅಂತಂದರೆ ನೋಡ್ಕೊಳ್ಳಿ, 5th ಟರ್ಮ್ ಅಂತಂದರೆ ಇಲ್ಲಿ ನಾವು ನೋಡ್ಕೊಳ್ಳಿ, ಇಲ್ಲಿ a+4d ಇದೆ. ಇಲ್ಲಿ ಫಸ್ಟ್ ಟರ್ಮ್ ಯಾವುದು, ಇಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಈ ಒಂದು ಲಿಸ್ಟ್ ನಂಬರ್ಸಲ್ಲಿ ಯಾವುದು 4 ಫಸ್ಟ್ ಟರ್ಮ್ ಅಲ್ವಾ, +4 ಕಾಮನ್ ಡಿಫ್ರೆನ್ಸ್ ಯಾವುದು 6. ಇದು ಕಾಮನ್ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ 6 ಇದೆ ಅಲ್ವಾ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ, 4 ಹಂಗೆ ಇದೆ ಪ್ಲಸ್. ಸೊ 6 4 6 24. ಸೊ 24 +4 24 +4 ಎಷ್ಟು ಬರ್ತದೆ 28. ಸೊ ಇದು
ಯಾವುದು ಫಿಫ್ತ್ ಟರ್ಮ್. ಸೊ ಅದೇ ರೀತಿ ಸಿಕ್ಸ್ ಟರ್ಮ್ಗೆ ಹೆಂಗೆ ಬರ್ಕೋಬೇಕು, ಸಿಕ್ಸ್ ಟರ್ಮ್ ಅಂದ್ರೇನು ಎ ಪ್ಲಸ್ 5d, ಎ ಪ್ಲಸ್ 5d. ಸೊ ಫಸ್ಟ್ ಟರ್ಮ್ ಎ ಅಂತಂದರೆ ಫಸ್ಟ್ ಟರ್ಮ್ ಯಾವುದು 4 ಪ್ಲಸ್ 5, ಕಾಮನ್ ಡಿಫ್ರೆನ್ಸ್ ಯಾವುದು 6 ಇದೆ, 6 ಬರ್ಕೊಳ್ಳಿ. ಸೊ 4 ಹಂಗೆ ಇಟ್ಕೊಳ್ಳಿ, ಈ 4 ಪ್ಲಸ್ 5 6 ಎಷ್ಟು ಬರುತ್ತೆ 30 ಬರುತ್ತೆ. ಸೊ ನೆಕ್ಸ್ಟ್ 30 ಪ್ಲಸ್ 4 ಎಷ್ಟು 34. ಓಕೆ, ಸೊ ನಮಗೆ ಏನು ಬಂದು ಸಿಕ್ತು, ಫಿಫ್ತ್ ಮತ್ತು ಸಿಕ್ಸ್ತ್ ಟರ್ಮ್ ಸಿಕ್ತು. ಸೊ ದೇರ್ಫೋರ್ ದ ನೆಕ್ಸ್ಟ್ ಟೂ ಟರ್ಮ್ಸ್, the next two terms, next two terms ಯಾವ್ದು 28, ಇದು 28 ಅಲ್ವಾ, ನೆಕ್ಸ್ಟ್ 34. ಸೊ ಕ್ವಶನ್ಸಲ್ಲಿ ಕೇಳಿರೋದೇನು, ಫಾರ್ಮ್ ಆಗುತ್ತಾ ಅಂತ ಕೇಳಿದೆ. ಅರ್ಥಮೆಟಿಕ್ ಪ್ರೊವಿಷನ್ ಈ ಫಾರ್ಮಲ್ಲಿ ಇದೆಯಾ, ಈ ನಂಬರು ಐತೆ, ಹೆಂಗೆ ಯಾವ ರೀತಿ. ಸೊ ಫಸ್ಟು ಕಾಮನ್ ಡಿಫ್ರೆನ್ಸ್ನ ತೊಗೊಳ್ತೀವಿ. ಏನಾದ್ರು ಎಲ್ಲ ಕಾಮನ್ ಡಿಫ್ರೆನ್ಸ್ ತೊಗೊಂಡ್ರೆ ಸೇಮ್ ಬಂತು ಅಂದರೆ ಈ ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೊವಿಷನ್ಲಿ ಇದೆ ಅಂತ. ಏನಾದರೂ ಸೇಮ್ ಬರಲಿಲ್ಲ, ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೊವಿಷನ್ ಫಾರ್ಮಲ್ಲಿ ಇಲ್ಲ. ಸೊ ಸೇಮ್ ಇರೋದ್ರಿಂದ ಬಂದಿದೆ. ಸೊ ಬಂತು ಅಂತಂದರೆ ಮತ್ತೆ ನಾನು ಮಾಡಬೇಕು, ರೈತ ನೆಕ್ಸ್ಟ್ ಟೂ ಟರ್ಮ್ಸ್, ಇಲ್ಲಿ ಅಪ್ ಟು ಫೋರ್ತ್ ಟರ್ಮ್ ಗಂಟೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೂ ಟರ್ಮ್ಸ್ ಯಾವುದು ಫಿಫ್ತ್ ಟರ್ಮ್ ಮತ್ತು ಸಿಕ್ಸ್ ಟರ್ಮ್ ಕಂಡುಹಿಡಬೇಕು. ಸೊ ಕೊಟ್ಟಿದ್ದಾರೆ, ಸೊ ಆಗಿದೆ, ಫಾರ್ಮ್ ಆಗಿದೆ. ನೆಕ್ಸ್ಟ್ ಟೂ ಟರ್ಮ್ಸ್ ಹೆಂಗೆ ಬರ್ಕೊಳ್ತೀವಿ, ಫಿಫ್ತ್ ಮತ್ತು ಸಿಕ್ಸ್ತ್. ನಾವು ಜನರಲ್ ಫಾರ್ಮಲ್ಲ ಅಂತ ನಾವು ಇಂಟ್ರೊಡಕ್ಷನಲ್ಲಿ ತೊಗೊಂಡಿದ್ದೀವಿ. ಯಾವುದು ಜನರಲ್ ಫಾರ್ಮ್ ಅಂದರೆ ಫಸ್ಟ್ ಟರ್ಮು, ಸೊ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಯಾವ ರೀತಿ ಬರ್ಕೊಳ್ತೀವಿ ಅಂದರೆ ಈ ರೀತಿ ಬರ್ಕೊಳ್ತೀವಿ ಅಲ್ವಾ. ಸೊ ಫಿಫ್ತ್ ಟರ್ಮ್ ಅಂತಂದರೆ ಯಾವುದು ಎ ಪ್ಲಸ್ 4d ಬರ್ಕೊಂಡು, ಸಿಕ್ಸ್ ಟರ್ಮ್ ಆದರೆ ಎ ಪ್ಲಸ್ 5d ಅಂತ ಬರ್ಕೊಂಡು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಟರ್ಮ್ ಅಂತಂದರೆ ಇದು 4 ಆ್ಯಂಡ್ 4d ಅಂದರೆ ಕಾಮನ್ ಡಿಫ್ರೆನ್ಸ್ ಸಿ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಟೂ ಟರ್ಮ್ಸ್ ಅಂದರೆ 28 3 4. ನೆಕ್ಸ್ಟ್ ಎಕ್ಸಾಂಪಲ್ ತೊಗೋಣ. ಎಕ್ಸಾಂಪಲ್ 2ಲಿ ನೆಕ್ಸ್ಟ್ ಸೇಮ್ ಕ್ವಶನ್ ಎಕ್ಸಾಂಪಲ್ 2ಲಿ. ಸೊ ಸೆಕೆಂಡ್ ಸಬ್ ಕ್ವಶನ್ಸ್ ಇದೆ. ಸೊ ಲಿಸ್ಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ, 1, -1, -3, -5. ಸೊ ಇದನ್ನು ನಾವು ಫಸ್ಟ್ ಏನು ಮಾಡ್ಕೊಳ್ಬೇಕು, ಈ ಕೊಟ್ಟಿರುವಂಥ ಲೀಸ್ಟ್ ನಂಬರ್ನ ಚೆಕ್ ಮಾಡ್ಕೋಬೇಕು, ಏನಾದ್ರು ಅರ್ಥಮೆಟಿಕ್ ಪ್ರೊವಿಷನ್ಸಲ್ಲಿ ಇದೆಯಾ, ಫಾರ್ಮಲ್ಲಿ ಇದೆಯಾ ಅಂತ. ಸೊ ಏನಾದ್ರು ಇತ್ತು ಅಂದರೆ ನಾವೇನು ಮಾಡಬೇಕು, ನೆಕ್ಸ್ಟ್ ಟೂ ಟರ್ಮ್ಸನ್ನ ಕಂಡುಹಿಡ್ಕೋಬೇಕು. ಸೊ ಹೇಗೆ ಕಂಡುಹಿಡ್ಕೋಬೇಕು, ಇದು ಫಾರ್ಮಲ್ಲಿ ಇದೆಯಾ ಅಂತ. ಸೊ ಫಾರ್ಮಲ್ಲಿ ಇದೆಯಾ ಅನ್ನೋದಕ್ಕೆ ನಾವೇನು ಮಾಡಬೇಕು, ಕಾಮನ್ ಡಿಫ್ರೆನ್ಸನ್ನ ತಗೊಳ್ಬೇಕಾಗುತ್ತೆ. ಕಾಮನ್ ಡಿಫ್ರೆನ್ಸ್ನ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ನಾವು ಕೊಟ್ಟಿರುವಂತಹ ಲೀಸ್ಟ್ ನಂಬರ್ನ ಬರ್ಕೊಳ್ಳೋಣ. ಯಾವುದು 1, -1, -3, -5. ಸೊ ಕಟ್ಟಿಂದ ಬರ್ಕೊಂಡು. ಸೊ ಇದನ್ನು ನಾವು ನೋಡಿದ್ವಿ ಫಸ್ಟ್ ಟರ್ಮ್ ಅಂತ ಬರ್ಕೊಳ್ತೀವಿ, ಇದನ್ನು ಸೆಕೆಂಡ್ ಟರ್ಮ್ ಅಂತ ಬರ್ಕೊಳ್ತೀವಿ, ಸೊ ಇದನ್ನು ಥರ್ಡ್ ಟರ್ಮ್ ಅಂತ ಬರ್ಕೊಳ್ತೀವಿ, ಇದನ್ನು ಫೋರ್ತ್ ಟರ್ಮ್ ಅಂತ ಬರ್ಕೊಳ್ತೀವಿ. ಆಯ್ತಲ್ವಾ. ನೆಕ್ಸ್ಟ್ ಈ ಫಾರ್ಮಲ್ಲಿ ಇದೆ ಅನ್ನೋದಕ್ಕೆ ನಾವೇನು ಮಾಡಬೇಕು, ಫಸ್ಟು ಕಾಮನ್ ಡಿಫ್ರೆನ್ಸನ್ನ ಕಂಡುಹಿಡ್ಕೊಳ್ಳೋಣ. ಸೊ ಫಸ್ಟು ಕಾಮನ್ ಡಿಫ್ರೆನ್ಸ್ನ ಬರೆಯೋಣ. ಕಾಮನ್ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳೋಣ. ಕಾಮನ್ ಡಿಫ್ರೆನ್ಸ್ ಜನರಲಾಗಿ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ A2 ಫಸ್ಟ್ ಕಾಮನ್ ಡಿಫ್ರೆನ್ಸ್ A2 - A1. ಸೊ ಇದ್ರದ್ದು ಡಿಫ್ರೆನ್ಸ್. ಸೊ A2 - A1, A2 - A1. ಇಲ್ಲಿ A2 ಅಂದರೆ ಯಾವುದು -1, ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ ಫಾರ್ಮಲ್ಲಿ. A1 ಅಂದರೆ 1. ಸೊ -1 ಅಂದರೆ ಯಾವುದು -2, ಆ್ಯಡ್ ಮಾಡಿಕೊಂಡ್ರೆ -2. ಇದು ಫಸ್ಟ್ ಕಾಮನ್ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ ಯಾವುದು, A3 - A2. ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ ಅಂದರೆ A3 - A2. A3 ಅಂದರೆ ಯಾವುದು -3, ನೆಕ್ಸ್ಟ್ A2 ಅಂದರೆ -1. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ -1 ಇದೆ, A2 ಅಂದರೆ ಮೈನಸ್, ಇಲ್ಲಿ ಆಲ್ರೆಡಿ ಮೈನಸ್ ಇಲ್ಲಿದೆ. ಸೊ A2 ಅಂದರೆ ಯಾವುದು -1 ಇದೆ, ಅಗೈನ್ -1 ಎಲ್ಲೇ ಬಂದರೂ ನಾವು ಬ್ರ್ಯಾಕೆಟ್ ಹಾಕ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಸಿಂಪ್ಲಿಫೈ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ -3. ಸೊ ಇಲ್ಲಿ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ +1. ಸೊ ನೆಕ್ಸ್ಟ್ ಸ್ಟೆಪ್ -3 +1 ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ, ಫಸ್ಟು ಈ ರೀತಿ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಲಾರ್ಜರ್ ನಂಬರ್ ಯಾವುದು 3 ಇದೆ ಅಲ್ವಾ. ಸೊ ಫಸ್ಟ್ ಮೈನಸ್ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೈನಸ್ ಇದೆ, ಪ್ಲಸ್ ಇದೆ. ಸೊ ಈ ರೀತಿ ಇದ್ದಾಗ ನಾವು ಹೇಳ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ -3 + 1 ಅಂದರೆ ಬರೋದು ಆನ್ಸರು
ಮೈನಸ್ 2. ಸಿಮಿಲರ್ಲಿ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್, ಥರ್ಡ್ ಕಾಮನ್ ಡಿಫ್ರೆನ್ಸ್ ಯಾವುದು? A4 ಮೈನಸ್ A3. A4 ಮೈನಸ್ A3. A4 ಯಾವುದು? -5 ಮೈನಸ್, ಇಲ್ಲಿದೆ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋದು. A3 ಯಾವುದು? -3 ಇದೆ. ಸೊ -3 ಇದ್ದಾಗ ಆಲ್ವೇಸ್ ನಾವು ಬ್ರ್ಯಾಕೆಟ್ನ ಬರ್ಕೊಳ್ಬೇಕು. -5 ಹಂಗೆ ಬರ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ ಅಗೇನ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. -5 ಲಾರ್ಜರ್ ನಂಬರ್ ಇದ್ದರೆ ಮೈನಸ್ ಬರ್ಕೊಂಡು ಇದನ್ನು ಇದು ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. -5 ಪ್ಲಸ್ 3 ದಟ್ ಈಸ್ -2. ಈಗ ಅಬ್ಸರ್ವ್ ಮಾಡಿ, -2 ಇದೆ, -2 ಇದೆ, -2. ಏನಾದ್ರು ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು ಅಂದಾಗ, ಕಾಮನ್ ಡಿಫ್ರೆನ್ಸು ಸೇಮ್ ಬಂತು ಅಂದಾಗ ಏನಾಗುತ್ತೆ? ಕೊಟ್ಟಿರೋಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಇದೆ. ಏನೋ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇತ್ತು ಅಂದರೆ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು? ನೆಕ್ಸ್ಟ್ 2 ಟರ್ಮ್ಸ್ನ ಬರ್ಕೊಳ್ಬೇಕು. ಸೊ ಅದರಿಂದ A2 minus A1 is equal to A3 minus A2. So same ಬರ್ತಾ ಇದೆ. So therefore the given list of numbers, the given list of number form an arithmetic progression. So ಇದೆ. ಸೊ ಈ ರೀತಿ ಫಾರ್ಮಲ್ಲಿ ಬಂತು ಅಂದಾಗ ನಾವೇನು ಮಾಡ್ಕೋಬೇಕು? ನೆಕ್ಸ್ಟ್ ದ ನೆಕ್ಸ್ಟ್ 2 ಟರ್ಮ್ಸ್ನ ಬರ್ಕೊಳ್ಳಿ. ನೆಕ್ಸ್ಟ್ 2 ಟರ್ಮ್ಸ್ ಬರ್ಕೊಳ್ಳಿ. ಸೊ ಯಾವುದಾದ್ರು ಇಲ್ಲಿ ಅಪ್ ಟು 4 ಟರ್ಮ್ ಇದೆ. ನೆಕ್ಸ್ಟ್ ನಾವು ಕಡೆ ಇಟ್ಕೋಬೇಕು 5th ಟರ್ಮ್ ಮತ್ತು 6th ಟರ್ಮ್. ಸೊ 5th ಟರ್ಮ್ ಬರ್ಕೊಳ್ಳಿ. ಇದಕ್ಕೆ ಗೊತ್ತಿದೆ 5th ಟರ್ಮ್ ಅಂತಂದರೆ ಅದು. ಸೊ ಜನರಲಾಗಿ ನಾವೇನು ಬರ್ಕೊಳ್ತಾ ಇದ್ವಿ? ಸೊ ಹಿಂಗೂ ಬರ್ಕೊಳ್ಬೋದು. ಈಗ ಏನಾಗುತ್ತೆ? ಇದಲ್ವಾ A ಪ್ಲಸ್ 4D ಅಂತ ಬರ್ಕೊಂಡೆ ಅಲ್ವಾ? ಸೊ ಈಗ A ಅಂದರೆ ಯಾವುದು? ಫಸ್ಟ್ ಟರ್ಮ್ ಯಾವುದು? 1 ಇದೆ, ಪ್ಲಸ್ 4. D ಅಂದರೆ ಯಾವುದು? -2. ಇದು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಿಂಪ್ಲಿ ಮಾಡ್ಕೊಳ್ಳಿ. 1 ಇದೆ. ಸೊ ಇಲ್ಲೇನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಇದೆ. 4 2s 8. ಸೊ 1 ಮೈನಸ್ 8 ಅಂದರೆ ಲಾರ್ಜರ್ ನಂಬರ್ ಮೈನಸ್ ಸೈನ್ ಇದೆ, ಮೈನಸ್ ಬರ್ಕೊಳ್ಳಿ. ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮ್ಗೆ ಬರೋದು -7. ಸೊ ಇದು ಸಿಕ್ತು. ನೆಕ್ಸ್ಟ್ ಅದೇ ರೀತಿ 6th ಟರ್ಮ್. 6th ಟರ್ಮಿಗೆ ಯಾವುದು ಫಾರ್ಮುಲಾ? 6th ಟರ್ಮಿಗೆ ನಾವು ಯಾವ ರೀತಿ ಬರ್ಕೊಳ್ತೀವಿ? A ಪ್ಲಸ್ 5D ಅಲ್ವಾ? ಫಸ್ಟ್ ಟರ್ಮ್ ಯಾವುದು? ಇಲ್ಲಿದೆ 1 ಇದೆ ಫಸ್ಟ್ ಟರ್ಮ್. ಸೊ ಪ್ಲಸ್ 5. ಕಾಮನ್ ಡಿಫ್ರೆನ್ಸ್ D ಯಾವುದು? -2 ಇದೆ. ಸೊ -2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 ಹಂಗೆ ಬರ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ 5 2s 10. ಸೊ ಲಾರ್ಜರ್ ನಂಬರು ಮೈನಸ್ ಸೈನ್ ಇದೆ, ಮೈನಸ್ ಬರ್ಕೊಳ್ಳಿ. 1 ಮೈನಸ್ 10 ಅಂತಂದರೆ -9. ಸೊ ನಮಗೆ 2 ಟರ್ಮು, ನೆಕ್ಸ್ಟ್ 2 ಟರ್ಮ್ಸು ಸಿಕ್ಕಿದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ದ ನೆಕ್ಸ್ಟ್ 2 terms. The next 2 terms are -7, -7. ಸೊ ಸಿಂಪಲ್ ಆಗಿದೆ. ಸೊ ಫಸ್ಟ್ ಏನು ಮಾಡ್ಕೋಬೇಕು? ಸೊ ಫಸ್ಟ್ ಕೊಟ್ಟಿರೋಂಥ ಲೀಸ್ಟ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಇದೆಯಾ ಅಂತ. ಸೊ ಫಸ್ಟ್ ಯಾವ ರೀತಿ ಹೆಂಗೆ ಕಂಡುಹಿಡ್ಕೊಳ್ಳೋದು? ಕಾಮನ್ ಡಿಫ್ರೆನ್ಸ್ ತೊಗೊಳ್ಳಿ 2 ಟರ್ಮ್ಗಳ ಮಧ್ಯ. ಸೊ ಎಲ್ಲ ಟರ್ಮ್ಸ್ಗಳು ಸೇಮ್ ಬಂತಂದರೆ ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಇದೆ ಅಂತ. ಸೊ ಹಂಗೇನಾಯಿತು ಅಂದರೆ ನೆಕ್ಸ್ಟ್ 2 ಟರ್ಮ್ಸ್ನ ಬರ್ಕೊಳ್ಳಿ. ನೆಕ್ಸ್ಟ್ 2 ಟರ್ಮ್ಸನ್ನ ಬರ್ಕೊಳ್ಳಿ. ಸೊ ನೆಕ್ಸ್ಟ್ 2 ಟರ್ಮ್ಸ್ ಬರ್ಕೊಂಡಾಗ ಹೆಂಗೆ ಬರ್ಕೊಳ್ಳೋದು? 5th ಟರ್ಮ್ ಮತ್ತು 6th ಟರ್ಮ್ ಅದು ಫಾರ್ಮುಲಾ ಇದೆ. ಫಾರ್ಮುಲಾ ಹಾಕ್ಕೊಂಡು ಕೊಟ್ಟಿರುವಂಥ ಡಾಟಾಸನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಬಂದಿದ್ದ ಆನ್ಸರು -7 -9 ನೆಕ್ಸ್ಟ್ 2 ಟರ್ಮ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ 2ಲಿ ಥರ್ಡ್ ಸಬ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲೇನಿದೆ? -2 2 -2 2 -2. ಸೇಮ್ ಅದೇ ರೀತಿ ಫಸ್ಟ್ ಕೊಟ್ಟಿರುವಂಥ ಲಿಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಾರ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಇತ್ತು ಅಂದರೆ ನೆಕ್ಸ್ಟ್ 2 ಟರ್ಮ್ಸನ್ನ ಬರ್ಕೊಳ್ಳಿ. ಆಯಿತಾ? ಸೊ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ಕೊಟ್ಟಿರುವಂಥ ಲೀಸ್ಟ್ ನಂಬರ್ನ ಬರ್ಕೊಳ್ಳಿ. ಯಾವುದು? -2 2
-2 2 -2 -2 ಈಗ ಏನು ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಫಸ್ಟ್ ಟರ್ಮ್ ಅಂತ ತಗೊಳ್ಳಿ, ಇದನ್ನು ಸೆಕೆಂಡ್ ಟರ್ಮ್, ಸೊ ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್, ಸೊ ಇದು ಫಿಫ್ತ್ ಟರ್ಮ್ ಅಂತ ತಗೊಳ್ಳಿ. ಆಯಿತಾ? ಸೊ ನಾವೇನು ಮಾಡ್ಕೊಳ್ಳೋಣ, ಫಸ್ಟ್ ಕಾಮನ್ ಡಿಫ್ರೆನ್ಸ್ ತಗೊಳ್ಳಿ. ಫಸ್ಟು ಕಾಮನ್ ಡಿಫ್ರೆನ್ಸ್. ಸೊ ಯಾವ ರೀತಿ ಫಸ್ಟು ಚೆಕ್ ಮಾಡ್ಕೋಬೇಕು, ಏನು ಕೊಟ್ಟಿರುವಂಥ ಲೀಸ್ಟ್ ನಂಬರು ಸೇಮ್ ಬರ್ತದ ಕಾಮನ್ ಡಿಫ್ರೆನ್ಸಲ್ಲಿ. ಸೇಮ್ ಬಂತಂದರೆ ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೊವಿಷನ್ಸಲ್ಲಿ ಇದೆ ಅಂತ. ಫಸ್ಟ್ ನಾವು ಕಂಡುಹಿಡ್ಕೋಬೇಕು ಅಂದರೆ ಫಸ್ಟ್ ಕಾಮನ್ ಡಿಫ್ರೆನ್ಸ್ ತಗೊಳ್ಳೋಣ. ಸೊ ಕಾಮನ್ ಡಿಫ್ರೆನ್ಸ್ ಜನರಲ್ ಆಗಿ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ A2 ಮೈನಸ್ A1. ಈ A2 ಅಂದರೆ ಏನು? 2 ಮೈನಸ್ ಇದೆ, A1 ಅಂದರೆ -2 ಬರ್ತಾ ಇದೆ. ಸೊ -2. ಸೊ ನೆಕ್ಸ್ಟ್ 2 ಹಂಗೆ ಮಾಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ 2 + 2 4 ಆಗುತ್ತೆ. ಇದು ಫಸ್ಟ್ ಕಾಮನ್ ಡಿಫ್ರೆನ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್, ಇದು ಫಸ್ಟ್ ಕಾಮನ್ ಡಿಫ್ರೆನ್ಸ್. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ ಯಾವುದು? A3 ಮೈನಸ್ A2. A3 ಮೈನಸ್ A2. A3 ಯಾವುದು? -2. ಸೊ ಮೈನಸ್ ಮಾಡ್ಕೊಳ್ಳಿ. A2 ಅಂದರೆ 2 ಇದೆ. ಸೊ -2 ಏನಾಗುತ್ತೆ? -4 ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕಾಮನ್ ಡಿಫ್ರೆನ್ಸ್ 4 ಬರ್ತಾ ಇದೆ, ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ -4 ಇದೆ. ಸೊ ಇಲ್ಲಿ ಸೇಮ್ ಬರ್ತಾ ಇಲ್ಲ ಅಂತಂದರೆ ಏನು? ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಫಾರ್ಮಲ್ಲಿ ಇಲ್ಲ. ಸೊ A2 minus A1 is not equal to A3 minus A2. So therefore the given list of numbers does not form an AB. ಗೊತ್ತಾಯ್ತಲ್ಲ? ಸೊ ಇದು ಈ ಕ್ವಶನ್ಸಲ್ಲಿ ಫಾರ್ಮ್ ಆಗ್ತಾಯಿಲ್ಲ, ಯಾಕೆಂದರೆ ಕಾಮನ್ ಡಿಫ್ರೆನ್ಸು ವೇರಿಯೇಷನ್ ಬರ್ತಾ ಇದೆ. ಇಲ್ಲಿ 4 ಬರ್ತಾ ಇದೆ, -4 ಇದೆ. ಸೊ ಡಿಫ್ರೆಂಟ್ ಇರೋದ್ರಿಂದ ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಎಕ್ಸಾಂಪಲ್ 2, ನೆಕ್ಸ್ಟ್ 4th ಸಬ್ ಕ್ವಶನ್ಸ್. ಸೊ ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ, 1, 1, 1, 2, 2, 2, 3, 3, 3. ಸೊ ಕೊಟ್ಟಿರುವಂಥ ಲಿಸ್ಟನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಈ ಕೊಟ್ಟಿರುವಂಥ ಲಿಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಇದೆಯಾ ಅಂತ. ಸೊ ಹೇಗೆ ಚೆಕ್ ಮಾಡ್ಕೊಳ್ಳೋದು? ಕಾಮನ್ ಡಿಫ್ರೆನ್ಸ್ನ ತಗೊಳ್ಳಿ. ಸೊ ಸೇಮ್ ಬಂತು ಅಂದರೆ ನೆಕ್ಸ್ಟ್ 2 ಟರ್ಮ್ಸ್ನ ಬರ್ಕೊಳ್ಳಿ. ಸೊ ಚೆಕ್ ಮಾಡೋದು ಹೆಂಗೆ ಅಂತಂದರೆ, ನಾವೇನು ಮಾಡಬೇಕು, ಫಸ್ಟ್ ಕೊಟ್ಟಿರುವಂಥ ಲೀಸ್ಟ್ ನಂಬರ್ನ ಬರ್ಕೊಳ್ಳಿ. 1, 1, 1, ಸೇಮ್ ಅದೇ ರೀತಿ 2, 2, 2, ಅದೇ ರೀತಿ 3, 3, 3. ಸೊ ಇದನ್ನು ನಾವು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮ್, ಸೊ 4th ಟರ್ಮ್, 5th ಟರ್ಮ್, 6th ಟರ್ಮ್, 7th ಟರ್ಮ್, 8th ಟರ್ಮ್, 9th ಟರ್ಮ್ ಅಂತ ಬರ್ಕೊಂಡು. ಸೊ ಕೊಟ್ಟಿರುವಂಥ ಲಿಸ್ಟ್ ಆಫ್ ನಂಬರ್ನ ಚೆಕ್ ಮಾಡ್ಕೋಬೇಕು, ಏನಾದ್ರು ಇದೆಯಾ ಕಾಮನ್ ಡಿಫ್ರೆನ್ಸ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇದೆಯಾ ಅಂತ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟು ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಕಾಮನ್ ಡಿಫ್ರೆನ್ಸ್ ಡಿ. ಕಾಮನ್ ಡಿಫ್ರೆನ್ಸನ್ನ ಫಸ್ಟ್ ಕಾಮನ್ ಡಿಫ್ರೆನ್ಸ್ ಯಾವುದು? A2 ಮೈನಸ್ A1 ಅಂದರೆ 1 ಮೈನಸ್ 1 ಎಷ್ಟು ಬರ್ತಾ ಇದೆ? 0 ಬರ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಏನು? A3 ಮೈನಸ್ A2, A3 ಮೈನಸ್ A2.
A3 ಯಾವುದು 1 ಮೈನಸ್ A2 ಯಾವುದು 1 ಮೈನಸ್ 1 0 ಬರ್ತಾ ಇದೆ. ಓಕೆ, ಇಲ್ಲೂ 0 ಬಂತು, ಇಲ್ಲೂ 0. ನೆಕ್ಸ್ಟ್ ಥರ್ಡ್ ಕಾಮನ್ ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಥರ್ಡ್ ಕಾಮನ್ ಡಿಫ್ರೆನ್ಸ್ A3 ಮೈನಸ್ A2 ಆಯ್ತಲ್ವಾ. ಸೊ ಸೆಕೆಂಡ್ ಆಯಿತು. ನೆಕ್ಸ್ಟ್ A4 ಮೈನಸ್ A3 ಸೊ A4 ಯಾವುದು 2 ಇದೆ, ಮೈನಸ್ A3 ಅಂದರೆ 1. 2 ಮೈನಸ್ 1 ಅಂದರೆ ಏನು 1. ಸೊ ಇಲ್ಲಿ ನೋಡ್ಕೊಳ್ಳಿ, ಕಾಮನ್ ಡಿಫ್ರೆನ್ಸ್ 0 ಇದೆ, 1 ಇದೆ, ಬಟ್ ವೇರಿಯೇಷನ್ ಬರ್ತಾ ಇದೆ. ಸೊ ಸೇಮ್ ಇಲ್ಲ, ಕಾಮನ್ ಬರ್ತಾ ಇಲ್ಲ. ಸೊ ಕಾಮನ್ ಡಿಫ್ರೆನ್ಸು ಬೇರಿದೆ. ಸೊ ಅದರಿಂದ ಕೊಟ್ಟಿರುವಂಥ ಲೀಸ್ಟ್ ನಂಬರು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿ ಇಲ್ಲ. ಸೊ A2 minus A1 is equal to A3 minus A2 is not equal to A4 minus A3. Therefore, the given list of number does not form an arithmetic progression. Thank you for watching. Jai Shri Rama.